ಆಮೆನ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕೆ ಹೋಗೋಣ. 2 ಪೂರ್ವಕಾಲ ಈ ದಿನಗಳಲ್ಲಿ ಹೊರಗಡೆ ನಡೆಯುತ್ತಿರುವಂಥ ವಿಷಯಗಳಿಗೂ ದೇವರು ಮಾತನಾಡುವಂಥ ವಿಷಯಗಳಿಗೂ ಒಂದೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಡೆಯುತ್ತಿರುವಂಥ ಎಲ್ಲ ಕಾರ್ಯಗಳನ್ನು ನೋಡಿಕೊಂಡು ಪ್ರಾರ್ಥಿಸುವಾಗ ದೇವರು ಕೊಡುವಂಥ ಮಾತುಗಳು, ದೇವರು ಕೊಡುವಂಥ ಉತ್ತರಗಳು ಅವು ಬಹು ನಿರ್ದಿಷ್ಟವಾದವುಗಳು ಮತ್ತು ಪ್ರೋತ್ಸಾಹದಾಯಕವಾದಂಥವುಗಳಾಗಿವೆ. 2 ಪೂರ್ವವೃತ್ತಾಂತಕಾಲ 20ನೇ ಅಧ್ಯಾಯ 2ರಿಂದ 4 ವಚನಗಳನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. 2 Chronicles chapter 20 verse 2 to 4. 2 Chronicles chapter 20 verse 2 to 4. 2 ಪೂರ್ವವೃತ್ತಾಂತಕಾಲ 20ನೇ ಅಧ್ಯಾಯ 2ರಿಂದ 4 ವಚನಗಳನ್ನು ನಾವು ಓದಿಕೊಳ್ಳೋಣ. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂದೆದಿರಿಸಿಕೊಳ್ಳುವ ಎಚೆಚೋನ್ ತಾಮರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. Praise the Lord. Praise God. Hallelujah. 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 2ನೇ ವಚನ ಹೇಳ್ತದೆ, ಕೆಲವರು ಅಥವಾ ಸಂದೇಶ ಕೊಡುವಂಥವರು ಅಥವಾ ಕೆಲವು ಜನರು ಮೊದಲೇ ಯೆಹೋಷಾಫಾಟನ ಬಳಿಗೆ ಬಂದು ಒಂದು ದೊಡ್ಡ ಅಪಾಯ ನಿನ್ನ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇಶದ ಮೇಲೆಯೂ ಬರ್ತಾ ಇದೆ ಎಂಬುದಾಗಿ ಅವರು ಬಂದು ಮೊದಲೇ ಹೇಳುವುದನ್ನ ನಾವು ಕೇಳ್ತಾ ಇದ್ದೇವೆ. ಅದು ನಿಜ, ಅದು ಸತ್ಯ, ಯಾವುದೋ ಒಂದು ಸುಳ್ಳು ವಿಷಯ ಅಲ್ಲ, ಯಾವುದೇ ಒಂದು ಅಲ್ಲಿ ಕೇಳುವಂತ ಒಂದು ವಿಷಯವಲ್ಲ. ಒಂದು ನಿಜವಾದ ಸಂಗತಿಯನ್ನ, ಒಂದು ಸತ್ಯ ಸಂಗತಿಯನ್ನ ಇಡೀ ದೇಶಕ್ಕೆ ಅರಸನಾದ, ಇಡೀ ದೇಶಕ್ಕೆ ನಾಯಕನಾದ, ಎಲ್ಲಾ ಜನರಿಗೆ ಪ್ರಭುವಾದಂತ ಯೆಹೋಷಾಫಾಟನಿಗೆ ಅವರು ಬಂದು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನಿನ್ನ ಮೇಲೆಯೂ ನಿನ್ನ ಪ್ರಜೆಗಳ ಮೇಲೆಯೂ ನಿನ್ನ ದೇಶದ ಮೇಲೆಯೂ ಒಂದು ದೊಡ್ಡ ಅಪಾಯ ಬರ್ತಾ ಇದೆ. ಹಲ್ಲೆಲೂಯಾ. ಅದು ಭಯಂಕರವಾದುದು, ಅದು ನಾಶಕರವಾದುದು, ಅದು ಹಿಂಸೆಗೆ ಒಳಪಡಿಸುವಂಥದ್ದು, ಅದು ನೋವುಗಳಿಗೆ ಒಳಪಡಿಸುವಂಥದ್ದು, ಅದು ಮರಣಕ್ಕೆ ಒಳಪಡಿಸುವಂಥದ್ದು. ಆದ್ದರಿಂದ ರಾಜನೇ ಎಚ್ಚೆತ್ತುಕೋ. ಇದನ್ನ ನಾವು ಕೇಳ್ತಾ ಇದ್ದೇವೆ. ಯೆಹೋಷಾಫಾಟನಿಗೆ ಸ್ಪಷ್ಟವಾಗಿ ಆ ಸಂದೇಶ ಬರ್ತಾ ಇದೆ. ನನ್ನ ಪ್ರಶ್ನೆ, ಯಾಕೆ ಅವನಿಗೆ ಮೊದಲೇ ಈ ಒಂದು ವಿಷಯ ಗೊತ್ತಾಯಿತು? ಯಾಕೆಂದ್ರೆ ದೇವರು ಯೆಹೋಷಾಫಾಟನ ಮೇಲೆಯೂ ಅವನ ಪ್ರಜೆಗಳ ಮೇಲೆಯೂ ಕೃಪೆಯನ್ನು ಹೊಂದವರಾಗಿದ್ದರು. ಇದು ದೇವರ ಕೃಪೆ, ಇದು ದೇವರ ಕರುಣೆ, ಇದು ದೇವರ ಮಮತೆ. ಅದಕ್ಕೆ ದೇವರು ಮುಂಜಾಗ್ರತೆಯಾಗಿ ಮೊದಲೇ ಯೆಹೋಷಾಫಾಟನಿಗೆ ಮುಂದೆ ಸಂಭವಿಸಲಿಕ್ಕಿರುವಂತ ಅಂತ ದೊಡ್ಡ ಅಪಾಯ, ಅಂತ ದೊಡ್ಡ ನಷ್ಟ, ಅಂತ ದೊಡ್ಡ ನೋವು, ಅಂತ ದೊಡ್ಡ ಮರಣವನ್ನ ಆತನು ಮೊದಲೇ ಯೆಹೋಷಾಫಾಟನಿಗೆ ಮುಂಜಾಗ್ರತೆಯಾಗಿ ಆತನು ಹೇಳಿ ಕಳಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಭಯಭಕ್ತಿಯಲ್ಲಿ ಜೀವಿಸುವುದಾದ್ರೆ, ದೇವರ ಕೃಪೆಯಲ್ಲಿ ಜೀವಿಸುವುದಾದ್ರೆ, ದೇವರ ಕೃಪೆ, ಕರುಣೆ, ದೇವರ ಆಶೀರ್ವಾದಗಳು ನಮ್ಮ ಮೇಲಿರುವುದಾದ್ರೆ, ಅಪಾಯ ಬರುವುದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆಯು ತಕ್ಷಣವೇ ದೇವರಿಂದ ನಮ್ಮೆಲ್ಲರಿಗೆ ಬರುವಂತದಾಗಿದೆ. ಯಾವುದನ್ನು ದೇವರು ತಕ್ಷಣವೇ ಆತನು ಮಾಡುವಾತನಲ್ಲ. ಯಾಕೆಂದ್ರೆ ನಮ್ಮ ದೇವರು ನಮ್ಮನ್ನ ಪ್ರೀತಿಸುವವನಾಗಿದ್ದಾನೆ, ನಮ್ಮ ದೇವರು ನಮ್ಮನ್ನ ಕರುಣಿಸುವವನಾಗಿದ್ದಾನೆ. ಅದು ಎಂತ ಘೋರವಾದಂತ ಭಯಂಕರವಾದಂತ ಅಪಾಯವಾಗಿದ್ರು ಆತನ ಸೇವಕರುಗಳಿಗೆ, ಆತನ ಮಕ್ಕಳಿಗೆ
ಮೊದಲೇ ಅದು ತಿಳಿಸಲ್ಪಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದೊಡ್ಡ ಪ್ರವಾದಿಗಳೊಂದು ಅನೌನ್ಸ್ಮೆಂಟ್ ಬೇಕಾಗಿಲ್ಲ. ಅಫ್ಕೋರ್ಸ್ ದೇವರು ಪ್ರವಾದಿಗಳನ್ನು ಉಪಯೋಗಿಸಿಕೊಂಡಿದ್ದಾರೆ, ದೇವ ಜನರನ್ನು ಉಪಯೋಗಿಸಿಕೊಂಡಿದ್ದಾರೆ. ಆದರೆ ದೇವರು ಯಾವುದನ್ನು ಬೇಕಾದರೂ ಉಪಯೋಗಿಸ್ಕೊಳ್ಬಹುದು. ಹೇಗೂ ಆತನ ಮಕ್ಕಳ ಜೀವಿತದಲ್ಲಿ ಬರುವಂತ ಅಪಾಯಗಳಿರುವುದಾದರೆ ಅದನ್ನ ದೇವರು ಮೊದಲೇ ನಮಗೆ ಪ್ರಕಟಪಡಿಸುವಾತನಾಗಿದ್ದಾನೆ. ಎಷ್ಟೋ ಸಾರಿ ನಾವು ವಾಕ್ಯದಲ್ಲಿ ಓದ್ತೇವೆ ಪ್ರವಾದಿಗಳು ಬಂದು ಹೇಳುವಂತ ವಿಷಯ. ಬಟ್ ಆದರೆ ಇಲ್ಲಿ ಪ್ರವಾದಿಗಳಲ್ಲ, ಸಾಮಾನ್ಯ ಜನ. ಇಂಗ್ಲಿಷ್ನಲ್ಲಿ ಅಂತೂ ಸಮ್ ಕೇಮ್. ಯಾರು ಅಂತಾರೆ ಹೇಳು? read in English the same words, it says somebody came and told Jehoshaphat about this. ಎಷ್ಟು ಕಿಲೋಮೀಟರ್ ದೂರಗಳಲ್ಲಿದ್ದರು, ಬೇರೆ ದೇಶಗಳಿಂದ, ಬೇರೆ ಸ್ಥಳಗಳಿಂದ ಅವರು ಯುದ್ಧ ಸನ್ನದ್ಧರಾಗಿ ಸೈನ್ಯ ಸಮೇತರಾಗಿ ಒಟ್ಟುಗೂಡಿ ಯೆಹೋಷಾಫಾಟನಿಗೂ ಯೆರೂಸಲೇಮಿಗೂ ಇಡೀ ಇಸ್ರಾಯೇಲರಿಗೆ ಯಹೂದ ಕುಲದವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಲಿಕ್ಕೆ ಆಗಲೇ ಹೊರಟಿದ್ದಾರೆ. ಅವರು ಹೊರಟಿರುವಾಗಲೇ ಆ ಒಂದು ಸಂದೇಶ ಯೆಹೋಷಾಫಾಟನಿಗೆ ಬಂದು ತಲುಪ್ತಾ ಇದೆ. ಅದು ಪ್ರವಾದಿಗಳ ಮೂಲಕ ಏನು ಬರಲಿಲ್ಲ, ಸಾಮಾನ್ಯ ಜನರು ಯಾರೋ ಒಬ್ಬರ ಮೂಲಕ, ದೇವರ ಪ್ರೇರೇಪಣೆಯ ಮೂಲಕ ಅವರು ಅರಸನ ಬಳಿಗೆ ಬಂದು ನಿನ್ನ ಮುಂದೆ ಅಪಾಯ ಬರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳಿಗೆ ಇರಬೇಕಾದ ಒಂದು ಭರವಸೆ ಏನೆಂದರೆ ನಮ್ಮ ದೇವರು ಎಲ್ಲವನ್ನ ತಿಳಿದಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಆತನು ಸರ್ವಜ್ಞಾನಿ ಎಂಬುದಾಗಿ ನಾವು ಕರೆಯುತ್ತೇವೆ. ನಮ್ಮ ದೇವರನ್ನ ಸರ್ವಜ್ಞಾನಿ ಎಂಬುದಾಗಿ ನಾವು ಕರೆಯುತ್ತೇವೆ. ಆತನಿಗೆ ತಿಳಿಯಲಾರದಿರುವುದು ಒಂದೂ ಇಲ್ಲ, ಆತನ ಕಣ್ಣಿಗೆ ಮರೆಯಾಗಿರುವುದು ಒಂದೂ ಇಲ್ಲ. ನಮ್ಮ ಪರಲೋಕದ ದೇವರು ಸಮಸ್ತವನ್ನ ತಿಳಿದಿದ್ದಾನೆ. ಆತನಿಗೆ ನಾಳೆ ಏನಾಗ್ತದೆ ಗೊತ್ತು, ಮುಂದಿನ ತಿಂಗಳು ಏನಾಗ್ತದೆ ಗೊತ್ತು, ಈ ವರ್ಷ ಏನಾಗ್ತದೆ ಗೊತ್ತು, ಮುಂದಿನ ವರ್ಷ ಏನಾಗ್ತದೆ ಗೊತ್ತು, ಇನ್ನು 10 ವರ್ಷಗಳಾದ್ಮೇಲೆ ಏನಾಗ್ತದೆ ಗೊತ್ತು. ಹಲ್ಲೆಲೂಯ. ನನ್ನ ಜೀವಿತದಲ್ಲಿ ಏನಾಗ್ತದೆ, ನಮ್ಮ ಜೀವಿತದಲ್ಲಿ ನಡೀತದೆ, ನಮ್ಮ ಕುಟುಂಬದ ಜೀವಿತದಲ್ಲಿ ನಡೀತದೆ, ಎಲ್ಲವನ್ನ ದೇವರು ತಿಳಿದವನಾಗಿದ್ದಾನೆ. ಎಷ್ಟೋ ಜನರು ಏನೇನೋ 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 ಯೋಚನೆ ಮಾಡಿಕೊಂಡಿದ್ದಾರೆ, ಆದ್ರೆ ಗೊತ್ತಿಲ್ಲ. ಮನುಷ್ಯರಾದ್ರೆ ನಮಗೆ ಮುಂದಿನ ತಿಂಗಳು ಏನ್ ನಡೀತದೆ ಗೊತ್ತಿಲ್ಲ. ಹಲ್ಲೆಲೂಯ. ಗೊತ್ತಿದ್ರೆ ನಮ್ಮ ಜೀವಿತನೇ ಬೇರೆ ಇರೋದು, ನಮ್ಮ ವಿಷಯಗಳೇ ಬೇರೆ ಇರ್ತಾ ಇದೆ. ಮನುಷ್ಯರಿಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತುಂಟು. ದೇವರು ತಿಳಿಯಲಾರದಿರುವಂತಹ ವಿಷಯಗಳು ಯಾವುದೂ ಇಲ್ಲ. ಆತನು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ತಿಳಿದ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪ್ರಕಟಣೆ ಗ್ರಂಥ ಹೇಳ್ತದೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನೇ. ನಮ್ಮ ದೇವರು ಎಲ್ಲವನ್ನ ತಿಳಿದಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ಕ್ರೈಸ್ತರೇ, ನಾವು ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ, ನಾವು ದಿಗ್ಭ್ರಮೆಗೊಳ್ಳುವಂತ ಅವಶ್ಯಕತೆ ಇಲ್ಲ, ನಾವು ಆ ವಿಷಯದಲ್ಲಿ ಈ ವಿಷಯದಲ್ಲಿ ನಾವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಸೇವಿಸುವ ದೇವರು ಪರಲೋಕದ ದೇವರು. ಆತನು ಸಮಸ್ತವನ್ನ ತಿಳಿದಿರುವಂತ ದೇವರು, ಸಮಸ್ತವನ್ನ ಬಲಾತ್ನಾಗಿದ್ದಾನೆ. ಯಥಾರ್ಥ ಮನಸ್ಸಿನಿಂದ ನಾವು ಸೇವಿಸುವಂತ ದೇವರು ಯಾರೆಂಬುದನ್ನು ನಾವು ತಿಳಿದಿರುವುದಾದರೆ ನಾವು ಸುರಕ್ಷತೆಯಲ್ಲಿ ಜೀವಿಸಬಹುದು, ನೆಮ್ಮದಿಯಾಗಿ ಜೀವಿಸಬಹುದು. ಯಾವುದಕ್ಕೂ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಆತಂಕ ಪಡ್ಬೇಕು? ನಾವು ದೇವರ ಚಿತ್ತವಿಲ್ಲದೆ ಯಾವುದು ನಡೆಯುವುದಿಲ್ಲ. ದೇವರು ಪರ್ಮಿಷನ್ ಕೊಡದೆ ಒಂದು ಕಾಗೆ ಕೂಡ ಕಾಕ ಎಂಬುದಾಗಿ ಹೇಳದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅದು ಗುಬ್ಬಚ್ಚಿ ಕೂಡ ಕುಯ್ 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 ಅಂತ ಸೌಭ್ಯ ಮಾಡೋದಿಲ್ಲ. ಹಲ್ಲೆಲೂಯ. ಓದಿಕೆ ಅಂತ ಕೂಡ ತಲೆಯನ್ನು ಎತ್ತಿ ಮೇಲೆ ಕೆಳಗೆ ಹಾಕೋದಿಲ್ಲ. ದೇವರ ಅನುಮತಿ ಇಲ್ಲದೆ ಆತನ ಸೃಷ್ಟಿಯಲ್ಲಿ ಯಾವುದೂ ನಡೆಯೋದಿಲ್ಲ. ಪ್ರಿಯರೇ, ಈ ಸೃಷ್ಟಿಯ ಯಜಮಾನನು ನಮ್ಮ ದೇವರು, ಸರ್ವಶಕ್ತನಾದ ದೇವರು. ಆತನ ಚಿತ್ತವಿಲ್ಲದೆ, ಆತನ ಕಾರ್ಯವಿಲ್ಲದೆ ಭೂಮಿಯ ಮೇಲೆ ಯಾವುದು ನಡೆಯೋದಿಲ್ಲ. ಕ್ರಿಸ್ತ ವಿರೋಧಿಗಳೇ
ಮಾಡ್ಲಿಕ್ಕೆ ಆಗೋದಿಲ್ಲ. ಸೈತಾನನು ಕೂಡ ಏನೇ ಮಾಡ್ಬೇಕಾದ್ರೂ ದೇವರು ಪರ್ಮಿಷನ್ ತೆಗೆದುಕೊಂಡೇ ಮಾಡಬೇಕು. ಹಲ್ಲೆಲೂಯಾ. ಆ ಭರವಸೆ ನಮಗಿರಬೇಕು. ಆ ಭರವಸೆ, ಆ ನಿರೀಕ್ಷೆ, ಆ ಒಂದು ಜ್ಞಾನ ನಮಗೆ ತಿಳಿದಿರಬೇಕು. ನಮ್ಮ ದೇವರು ಎಲ್ಲವನ್ನ ತಿಳಿದವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಆತಂಕಪಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಬೀಳಕ್ಕುದ್ರನ್ನ ನಿಲ್ಸಕ್ಕಾಗ್ತದ? ಸಾಯ ವ್ಯಕ್ತಿನ ತಡೆಯಕ್ಕಾಗ್ತದ? ಬರೋ ಮಳೆನ ನಿಲ್ಸಕ್ಕಾಗ್ತದೋ? ಹಲ್ಲೆಲೂಯಾ. ಬಿಲ್ಡಿಂಗ್ ಕೂಡ ಯಾರು ನಿಲ್ಸಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ನಿಲ್ಲಿಸಲಿಕ್ಕೆ ಯಾವ ಕೈಯಿಂದಲೂ ಸಾಧ್ಯ ಆಗೋದಿಲ್ಲ. ನಾವು ಆತಂಕ ಪಡಬಾರದು. ಯೆಹೋಷಾಫಾಟನಿಗೆ ನ್ಯೂಸ್ ಬರ್ತಾ ಇದೆ. ಆ ನ್ಯೂಸ್ ದೇವರಿಂದಲೇ ಬರ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ತಿಳಿದಿರುವುದನ್ನು ಆತನ ಮಕ್ಕಳಿಗೆ ಪ್ರಕಟಿಸ್ತಾ ಇದ್ದಾನೆ. ಜನರ ಮುಂದೆ ಯೆಹೋಷಾಫಾಟನಿಗೆ ಹೇಳ್ತಾ ಇದ್ದಾನೆ, ಒಂದು ದೊಡ್ಡ ಅಪಾಯ ಬರ್ತಾ ಇದೆಯಲ್ಲ ನಿನ್ನ ದೇಶದ ಮೇಲೆ. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲೂ ಕ್ರೈಸ್ತರು ಎಷ್ಟೋ ವಿಷಯಗಳಲ್ಲಿ ನಾವು ಆತಂಕ ಪಡಲಿಕ್ಕೆ ಹೋಗ್ತೇವೆ. ಆತಂಕ ಪಡೋದು ಸಹಜ. ನಾವು ಮನುಷ್ಯರಿಗೆ ಒಳಪಟ್ಟವರು. ನಮಗೆ ಮಿತಿ ಇದೆ. ನಾವು ಆತಂಕ ಪಡ್ತೇವೆ ನಿಜ. ಆದರೆ ಯಾವಾಗಲೂ ನಾವು ಒಂದು ಯೋಚನೆ ಮಾಡಬೇಕು. ನಾವು ಸೇವಿಸುವ ದೇವರು ಯುದ್ಧಶೂರನು. ನಾವು ಸೇವಿಸುವ ದೇವರು ಪರಲೋಕದ ದೇವರು. ನಾವು ಸೇವಿಸುವ ದೇವರು ಸಮಸ್ತವನ್ನು ಆಳುವಂತ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾಗಿ ನಾವು ಆತಂಕ ಪಡಬಾರದು. ಆದರೆ ಯೆಹೋಷಾಫಾಟನಿಂದ ನಾವು ಕಲಿತುಕೊಳ್ಳಬೇಕಾದದ್ದು ಅನೇಕ ವಿಷಯಗಳಿವೆ. ಏನ್ ಮಾಡಿದ ಯೆಹೋಷಾಫಾಟನು? ಅವನಿಗೆ ನ್ಯೂಸ್ ಬರ್ತಾ ಇದೆ, ನಿನ್ನ ಮೇಲೆ, ನಿನ್ನ ರಾಜ್ಯದ ಮೇಲೆ, ನಿನ್ನ ದೇಶದ ಮೇಲೆ ಒಂದು ಆತಂಕ ಬರ್ತಾ ಇದೆ, ಒಂದು ಅಪಾಯ ಬರ್ತಾ ಇದೆ, ಒಂದು ನಷ್ಟ ಬರ್ತಾ ಇದೆ. ತಕ್ಷಣವೇ ದೇವರ ವಾಕ್ಯ ಹೇಳ್ತದೆ. ಎರಡನೇದಾಗಿ ನಾವು ನೋಡುವುದಾದ್ರೆ ಯೆಹೋಷಾಫಾಟನಿಗೆ ಭಯ ಉಂಟಾಯಿತು ಎಂಬುದಾಗಿ. ಯೆಹೋಷಾಫಾಟನು ಹೆದರಿಕೊಂಡನು ಎಂಬುದಾಗಿ. ಆದರೆ ಇನ್ನೊಂದು ಟ್ರಾನ್ಸ್ಲೇಷನ್ ಬಹಳ ಚೆನ್ನಾಗಿದೆ. ಇಂಗ್ಲಿಷ್ನಲ್ಲಿ ನೀವು NIV ಓದಿದ್ರೆ he was alarmed. ಅದನ್ನು ಎಚ್ಚೆತ್ತುಕೊಂಡನು ಅಂತ ಇದೆ. ಇನ್ನೊಂದು ಟ್ರಾನ್ಸ್ಲೇಷನ್, ಕೆಲವು ಟ್ರಾನ್ಸ್ಲೇಷನ್ಗಳು ಅವನು ಭಯಪಟ್ಟನು ಎಂಬುದಾಗಿದೆ, ಹೆದರಿದನು ಎಂಬುದಾಗಿದೆ. ಇನ್ನೊಂದು ಟ್ರಾನ್ಸ್ಲೇಷನ್ ನೋಡಿದ್ರೆ ಅವನು ಎಚ್ಚೆತ್ತುಕೊಂಡನು ಎಂಬುದಾಗಿದೆ. ರಾಮ್ ವಿದ್ಯೆ ಮಾಡ್ಕೊಂಡು ಮಲ್ಕೊಂಡ್ರುವಾಗ ಸಡನ್ ಆಗಿ ಭೂಕಂಪ ಇದು, ಬಿಲ್ಡಿಂಗ್ ಬಿಡ್ತಿದ್ರೆ ಜನ ಏನ್ ಮಾಡ್ತಾರೆ? ಇನ್ನು ಮಲಗಿರ್ತಾರೆ. ಬಿಲ್ಡಿಂಗ್ ನಡೀತಾ ಇದೆ ತಕ್ಷಣ ಎದ್ದಿ ಹಂಗೆ ಅವ್ರಿಗೆ ಬಟ್ಟೆ ಹಾಕೊಂಡಿರ್ತಾರೆ, ಬಿಟ್ಟಿದೆ ಮತ್ತೆ ಎದ್ದು ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಯಾವ್ದಾದ್ರು ಒಬ್ಬ ವ್ಯಕ್ತಿ ಸೆಲ್ಫಿ ತೆಗೆದುಕೊಂಡ ತಕ್ಷಣ ನೀವು ಯಾರಾದ್ರೂ ಹುಲಿ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ತಾರ? ಇನ್ನೂ ಸೆಲ್ಫಿ ತಗೊಂಡಿರ್ತಾನೆ, ಹುಲಿ ಬರ್ತಿದೆ ಪರವಾಗಿಲ್ಲ, ಚಿತ್ರ ಸೇರಿಸಿ ಇಬ್ಬರು ಒಟ್ಟಿಗೆ ಫೋಟೋ ತೆಗೆದುಕೊಳ್ಳೋಣ, ಹುಲಿ ಬಾ ಬಾ ಬಾ. ಅಥವಾ ಅಲ್ಲೇನೋ ಸೆಲ್ಫಿ ತಗೊಂಡಿದ್ರೆ ಕೆಳಗಡೆಯಿಂದ ಒಂದು ದೊಡ್ಡ ಕಾಳಿಂಗ ಸರ್ಪನ ಏನೋ ಬರ್ತಾ ಇತ್ತು ಅಂದ್ರೆ, ಓ ಆ ನೀರು ಬರ್ತಿದೆ, ಬಾ ಜೊತೆಲಿ ಫೋಟೋ ತೆಗೆದುಕೊಳ್ಳೋಣ ಅಂತ ಕರೀತಾರೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿದೆ. ತಕ್ಷಣ ಅವನು ಎಚ್ಚೆತ್ತುಕೊಂಡ, ಅವನು ಭಯ ಅಥವಾ ಒಂದು ಕಡೆ ಆಶ್ಚರ್ಯ. ಅಯ್ಯೋ, ನನ್ನ ದೇಶದ ಮೇಲೆ ಇಂಥ ಅಪಾಯ ಬರ್ತಾ ಇದೆ, ಇಂಥ ಒಂದು ಇದು ಬರ್ತಾ ಇದೆ. ತಕ್ಷಣವೇ ಎಚ್ಚೆತ್ತುಕೊಂಡ. ಪ್ರೈಸ್ ದಿ ಲಾರ್ಡ್. ಇದು ಬಹಳ ಪ್ರಾಮುಖ್ಯ. ನಿದ್ರೆ ಮಾಡುವವನೇ ಎಚ್ಚರವಾಗು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಲ ಬರ್ತಾ ಇದೆ. ನಿದ್ರೆ ಮಾಡುವವರೇ ಎಚ್ಚರವಾಗ್ರಿ. ದೇವರ ಶಬ್ದ ಬರುವಾಗ, ದೇವರ ಎಚ್ಚರಿಕೆ ಬರುವಾಗ, ದೇವರ ಮಾತುಗಳು ಬರುವಾಗ, ದೇವರ ಕಾರ್ಯಗಳನ್ನು ಜನರು ಹೇಳುವಾಗ ನಾವು ಎಚ್ಚೆತ್ತುಕೊಳ್ಬೇಕು, ಎದ್ದಾಡಬೇಕು. ನಾವು ಅತ್ಯಂತ ಭಯದಿಂದಲೂ ಭಕ್ತಿಯಿಂದಲೂ ದೇವರೇ, ಆತಂಕ ಎದುರಾಗ್ತಾ ಇದೆ, ಅಪಾಯ ಎದುರಾಗ್ತದೆ, ಏನ್ ಮಾಡಬೇಕು ಸ್ವಾಮಿ? ಕೆಲವರಿಗೆ ಅಂಗನ ಏನಾದ್ರೂ ಆಗ್ಲಿ, ಏನಾದ್ರೂ ನಡೀಲಿ, ಎಚ್ಚೆತ್ಕೊಳ್ಳೋದು ಇಲ್ಲ, ಭಯ ಪಡೋದು ಇಲ್ಲ, ಎದುರೋದು ಇಲ್ಲ. ಕ್ರೈಸ್ತರ ಜೀವಿತ ಆಗಿರಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ತುಂಬಾ ಸರಿ ನಾವು ನೋಡ್ತೇವೆ,
ಎಚ್ಚರವಾಗಿರಿ, ಎಚ್ಚರವಾಗಿರಿ, ಎಚ್ಚರವಾಗಿರಿ. ಎಷ್ಟು ಸರ್ ಎದ್ದಾಳ್ರಿ, ಎದ್ದಾಳ್ರಿ, ಎದ್ದಾಳ್ರಿ. ಅರೈಸ್ ಮ್ಯಾನ್, ಗೆಟ್ ಅಪ್, ಡು ನಾಟ್ ಸ್ಲೀಪ್. ಎದ್ದಾಳ್ರಿ, ನೀವು ಎಚ್ಚೆತ್ಕೊಳ್ರಿ. ಏನ್ ನಡೀತಿದೆ ನೋಡ್ರಿ. ತೆರೀರಿ ನಿಮ್ಮ ಕಣ್ಣುಗಳನ್ನ. ಅಪಾಯ ಬರ್ತಾ ಇದೆಯಾ? ಬರ್ರಿ, ನನಗೇನಂತಂದ್ರೆ ಸತ್ತು ಹೋಗ್ತೀನಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಬಿಡು ಅಂತ ಅಲ್ಲೇ ನಿಂತ್ಕೊಂಡ್ರೆ ಏನಾಗುತ್ತೆ? ಕಲ್ಲು ಬೀಳುತ್ತೆ. ಕಲ್ಲು ಬಿದ್ದರೆ ನಾವೇನಾಗ್ತೀವಿ? ನಮ್ಮ ದೇಹ ಏನಾದ್ರು ಕಬ್ಬಳ? ದೇವರು ಕಬ್ಬಣದಿಂದ ಸೃಷ್ಟಿ ಮಾಡಿದ್ರೆ ನಮ್ಮ ದೇಹ ನಾವು ಸತ್ತೋಗ್ತೀವಿ. ಅದೇನು ಹೇಳೋದು? ಯಾರಾದ್ರೂ ಒಬ್ರು ಎಚ್ಚರಿಸಿದ ತಕ್ಷಣ ನಾವೇನಾಗಬೇಕು? ಎಚ್ಚೆತ್ಕೊಳ್ಬೇಕು. ಏನಾದ್ರು ಬೀಳ್ತಾ ಇದ್ರೆ ಆ ಕಡೆ ಈ ಕಡೆ ಹೋಗ್ಬೇಕು. ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂದ್ರೆ ಅದು ಮೂರ್ಖತನ, ಅದು ಬೇಜವಾಬ್ದಾರಿತನ, ಅದು ಜವಾಬ್ದಾರಿಯಿರುವಂತ ವಿಷಯ. ಒಬ್ಬರು ಎಚ್ಚರಿಸುವಾಗ ನಾವು ಎಚ್ಚರಗೊಳ್ಳಬೇಕು. ಒಬ್ರು ಮಾತಾಡುವಾಗ ನಾವು ಕೇಳಬೇಕು. ಒಬ್ರು ಇನ್ಸ್ಟ್ರಕ್ಷನ್ ಕೊಡುವಾಗ ನಾವು ಕೇಳಬೇಕು. ಇಲ್ಲದೆ ಹೋದ್ರೆ somebody said, if you do not help yourself, God cannot help you. God cannot help the one who do not ready to help himself. ನನಗೆ ನಾನು ಸಹಾಯ ಮಾಡಿಕೊಳ್ಳಿಕ್ಕೆ ನನಗೆ ಮನಸ್ಸಿಲ್ಲ ಅಂದ್ರೆ ದೇವರು ಕೂಡ ನನಗೆ ಸಹಾಯ ಮಾಡೋದಿಲ್ಲ. Must behave like a responsible people. ಜವಾಬ್ದಾರಿಯುಳ್ಳವರಾಗಿ ನಾವು ಯೋಚಿಸುವವರಾಗಬೇಕು. ಜವಾಬ್ದಾರಿಯುಳ್ಳವರಾಗಿ ನಾವು ಕಾರ್ಯ ಮಾಡಬೇಕು. ದೇವರ ಎಚ್ಚರಿಕೆ ಬರುವಾಗ ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು. ತಕ್ಷಣವೇ ನಾವು ಕಾರ್ಯ ಪ್ರವೃತ್ತರಾಗಬೇಕು. ತಕ್ಷಣವೇ ನಾವು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ತಕ್ಷಣವೇ ನಾವು ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಬೇಕು. ಸುಮ್ಮನೆ ಇರೋಲ್ಲ. ದೇವರೇ ನೀನು ಎಚ್ಚರಿಸಿದೆಯಾ? ಓಕೆ, ಉಳಿದಿದ್ದು ನೀನೇ ಮಾಡ್ಬಿಡು ಅಂದ್ರೆ ಪ್ರೈಸ್ ದಿ ಲಾರ್ಡ್. ಅಡಿಗೆ ಮಾಡಿಟ್ಟಿದ್ದೀನಿ ಅಂದ್ರೆ ಊಟನೂ ನೀವೇ ಮಾಡ್ರಿ ಅಂದ್ರೆ ಇಷ್ಟು ಮಾಡಿಟ್ಟಿದ್ದ ತಿನ್ನೋದನ್ನ ಕಲ್ತ್ಕೋಬೇಕು ನಾನು ಬಾಯಿಗೆ. ಪ್ರೈಸ್ ದಿ ಲಾರ್ಡ್. ಇಲ್ಲ ಇಲ್ಲ, ಬಾಯಿಗೂ ತಂದಿಟ್ರಿ ಅಂದ್ರೆ ಏನ್ ಮಾಡಕ್ ಸರ್? ಕೆಲವರು ನುಂಗೋದು ಬೇಡ ಅಂದ್ರೆ ಬಾಯಲ್ಲೇ ಇರ್ತದೆ. ಹಲ್ಲೆಲೂಯಾ. ಇದು ಬಹಳ ಪ್ರಾಮುಖ್ಯ. ನಮಗೆ ದೇವರ ಸ್ವರ ಬಂದಾಗ, ದೇವರಿಗೆ ಎಚ್ಚರಿಕೆ ಬಂದಾಗ, ದೇವರು ನಮಗೆ ಮಾತನಾಡುವಾಗ ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಬೇಕು. ಅವನು ಎದುರುಕೊಳ್ತಾನೆ. ಬಹುಶಃ ಕಾರಣ ಇರ್ಬೋದು. 19ನೇ 2ನೇ ವಚನ ಓದಿದ್ರೆ ಅಲ್ಲಿ ಎಚ್ಚರಿಕೆ ಬರ್ತದೆ. ಯೆಹೋಷಾಫಾಟನಿಗೆ, ಏಯ್ ನೀನು ದುಷ್ಟರ ಜೊತೆ ಸೇರಿ ದುಷ್ಟ ಕಾರ್ಯಗಳನ್ನು ಮಾಡ್ತೀಯ. 19ನೇ 2ನೇ ವಚನ ಓದುವಾಗ ಪ್ರವಾದಿ ಅವನನ್ನ ಗದರಿಸ್ತಾನೆ. ಸೊ ಇನ್ನೂ ಭಯ ಆಗ್ತದೆ ಅವನಿಗೆ. ದೇವರು ನಿಜವಾಗ್ಲೂ ನನ್ನ ಸಂಕಟ ಇದ್ದಾನ ಅಥವಾ ದೇವರು ನನಗೆ ಶಿಕ್ಷೆಯನ್ನು ಕಳಿಸ್ತಾ ಇದ್ದಾನೆ. ಸಮಟೈಮ್ಸ್ ಯು ಗೆಟ್ ಕನ್ಫ್ಯೂಷನ್. ನಮಗೆ ಅಪಾಯ ಬರುವಾಗ, ಆತಂಕ ಎದುರಾಗುವಾಗ, ದೇವರೇ ನಿನ್ನ ನನ್ನ ಶಿಕ್ಷಿಸ್ತಾ ಇದೆಯೋ ಅಥವಾ ದೇವರೇ ನನಗೆ ನೀನು ಶಿಕ್ಷೆಗಳು ಕೊಡ್ತಾ ಇದೆಯೋ ಅಥವಾ ನ್ಯಾಯ ತಿಳಿಸ್ತಾ ಇದೆಯೋ ಅಥವಾ ಯಾಕೆ ಇದು ಬರ್ತಾ ಇದೆ ಸ್ವಾಮಿ? ನಮ್ಗೆ ಗೊತ್ತಿಲ್ಲ. ನೋ ಐಡಿಯಾ. ಯಾಕೆಂದ್ರೆ ಕೆಲವು ಸಮಯದಲ್ಲಿ ಕ್ರೈಸ್ತರು ಮಾಡುವಂತ ತಪ್ಪುಗಳು, ಪಾಪಗಳು, ದೇವರನ್ನ ನಾವು ನೆಗ್ಲೆಕ್ಟ್ ಮಾಡುವಾಗ, ಅಲಸ್ಯ ಮಾಡುವಾಗ ಕೆಲವು ಸಮಯದಲ್ಲಿ ದೇವರಿಂದ ಶಿಕ್ಷೆ ಬರುವಂಥದ್ದು ಸಹಜ. ಸೊ ಆ ಶಿಕ್ಷೆ ಬರ್ತದೋ ಅಥವಾ ಹಿಂಸೆ ಬರ್ತದೋ, ನೋವು ಬರ್ತದೋ ನಮ್ಗೆ ಗೊತ್ತಿಲ್ಲ. ಯೆಹೋಷಾಫಾಟನಿಗೆ ಅಷ್ಟೇ ಗೊತ್ತಿಲ್ಲ. ಅವನಿಗೆ ಒಂದು ಮಾತ್ರ ನಿಜ, ತಕ್ಷಣ ಎಚ್ಚೆತ್ತುಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ರೀಡ್ NIV translation. Immediately was alarmed. ಸಡನ್ಲಿ ಅವನು ಎಚ್ಚೆತ್ತುಕೊಳ್ತಾನೆ. ಏನ್ ಮಾಡಬೇಕು ನಾನು? ಹೇಗೆ ನಾನು ಇದರಿಂದ ಬಿಡುಗಡೆ ಹೊಂದಿಕೊಳ್ಳಬೇಕು? ಹೇಗೆ ನನಗೆ ಇದರಿಂದ ಸಂರಕ್ಷಣೆ ಸಿಗ್ತದೆ? ಹೇಗೆ ನನ್ನ ಜನರಿಗೆ ಇದರಿಂದ ಸಂರಕ್ಷಣೆ ಸಿಗ್ತದೆ? Get up, man. Get up. People of God, get up. ದೇವ ಜನರೇ ಎಚ್ಚೆತ್ತುಕೊಳ್ಳ್ರಿ, ಎದ್ದಾಳ್ರಿ. ಇದ್ದ ಸ್ಥಿತಿಯಲ್ಲಿ ಹೋಗಬೇಡಿ.
ಅಪಾಯ ತಪ್ಪಿದ್ದಾಗ, ಆತಂಕ ತಪ್ಪಿದ್ದಾಗ ಭಯಂಕರವಾದ ಸೈನ್ಯ ಬರ್ತಾ ಇದೆ. ಅವರೇನಾರು ಬಿಟ್ಟರೆ ಇಡೀ ಯೆರೂಸಲೇಮ್ ನಾಶವಾಗೋದ್ರಲ್ಲಿ ಮತ್ತೆ ಎರಡನೇ ಮಾತು ರೈಸಲು ದೊಡ್ಡ ಅಪಾಯ. ಅವನು ಎಚ್ಚೆತ್ಕೊಳ್ತಾನೆ. ರೈಸಲು ಎಚ್ಚೆತ್ಕೊಂಡು ಏನು ಮಾಡ್ದ? Immediately will proclaim throughout the nation. What is was a proclamation? ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಪ್ರೈಸ್ ದಿ ಲಾರ್ಡ್. ಇಡೀ ಯೆಹೂದ್ಯರೆಲ್ಲರೂ ಉಪವಾಸದಿಂದ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳಿ ಎಂಬುದಾಗಿ ಅವನು ಪ್ರಕಟಿಸುತ್ತಾರೆ. Praise be the name of God. Leader can do such things. Leader must be a wise man. Leader must be a man of thinking, man of strategy. ಒಬ್ಬ ನಾಯಕನಲ್ಲಿ ಇರಬೇಕಾದ ಗುಣಗಳು. ಒಂದು ಸಮಸ್ಯೆ ಎದ್ದಾಡುವಾಗ, ಒಂದು ಆತಂಕ ಎದ್ದಾಡುವಾಗ, ಒಂದು ಅಪಾಯ ಎದ್ದಾಡುವಾಗ ಸರಿಯಾದದನ್ನು ಆರಿಸಿಕೊಳ್ಳೋನಾಗಿರಬೇಕು ನಾಯಕ. ಪ್ರೈಸ್ ದಿ ಲಾರ್ಡ್. ತಪ್ಪಾದದನ್ನ ಅವನು ನಿರ್ಧಾರ ಮಾಡಿದ್ರೆ ಎಲ್ಲ ತಪ್ಪಾಗಿ ಹೋಗ್ತದೆ. ಸರಿಯಾದದನ್ನು ಅವನು ನಿರ್ಧರಿಸಬೇಕು. ಅವನು ತಕ್ಷಣವೇ ಸೈನ್ಯವನ್ನ ಸಿದ್ಧ ಮಾಡಕ್ ಹೋಗಲಿಲ್ಲ. ಯುದ್ಧ ಬರ್ತಾ ಇದೆ, ಎಲ್ಲಾ ಸೈನಿಕರನ್ನ ಸಿದ್ಧ ಮಾಡೋಣ, ಎಲ್ಲಾ ಆಯುಧಗಳನ್ನ ಸಿದ್ಧ ಮಾಡೋಣ, ಯೆರೂಸಲೇಮ್ ಪಟ್ಟಣವನ್ನ ರೆಡಿ ಮಾಡೋಣ, ಬಾಗಿಲನ್ನ ಕ್ಲೋಸ್ ಮಾಡೋಣ. ನೋ, ಅದಕ್ಕಿಂತಲೂ ಶ್ರೇಷ್ಠವಾದದ್ರ ಮೇಲೆ ಅವನು ಕಣ್ಣಿಟ್ಟ. ಅದ್ಯಾವುದಂದ್ರೆ ಸರ್ವಶಕ್ತನಾದ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ರೀತಿಯಲ್ಲಿ ಅವನು ಕಾರ್ಯ ಮಾಡಬಹುದಾಗಿತ್ತು. ತಕ್ಷಣವೇ ದೊಡ್ಡ ಯುದ್ಧ ಬರ್ತಾ ಇದೆ, ನಾವು ಯುದ್ಧ ಮಾಡೋಣ, ಸೈನಿಕರನ್ನ ಸಿದ್ಧ ಮಾಡ್ರಿ, ಸೈನ್ಯಾಧಿಪತಿಗಳನ್ನ ಸಿದ್ಧ ಮಾಡಿ, ಆಯುಧಗಳನ್ನ ಸಿದ್ಧ ಮಾಡ್ರಿ, ಇಹಲೋಕದ ಸಲುವಾಗಿ ನಾವು ಯುದ್ಧ ಮಾಡಿ ನಾವು ಜಯಿಸೋಣ. ಯೆಹೋಷಾಫಾಟನ ಅದಕ್ಕಿಂತ ಮೊದಲು ಇನ್ನೊಂದು ಶ್ರೇಷ್ಠವಾದದ್ರ ಮೇಲೆ ಅವನ ದೃಷ್ಟಿಯನ್ನಿಟ್ಟ. ಅದೇನೆಂದ್ರೆ ಅದಕ್ಕಿಂತಲೂ ಶ್ರೇಷ್ಠವಾದ ಶಕ್ತಿ ಒಂದಿದೆ, ಅದು ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯುದ್ಧ ತಂತ್ರ ವಿದ್ಯೆಗಳಲ್ಲದೆ ಜಯ ಕೊಡುವಾತನು ಒಬ್ಬಾತನಿದ್ದಾನೆ, ಅದು ದೇವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯುದ್ಧ ವಿದ್ಯೆಗಳಿಲ್ಲದೆ, ಮಂತ್ರ ತಂತ್ರಗಳಿಲ್ಲದೆ, ಕಾಟ ಕಟ್ಟಿರುಗಳಿಲ್ಲದೆ ಜಯ ಕೊಡಲಿಕ್ಕೆ ಒಬ್ಬಾತನಿದ್ದಾನೆ, ಆತನು ಸರ್ವಶಕ್ತನಾದ ದೇವರು. ದೇವರ ಮೇಲೆ ಯೆಹೋಷಾಫಾಟನ ದೃಷ್ಟಿ ಹೋಯಿತು. ಪ್ರೈಸ್ ದಿ ಲಾರ್ಡ್. ಅವನು ಎಲ್ಲರೂ ನೀವು ಆಯುಧಗಳನ್ನ, ಕತ್ತಿಗಳನ್ನ, ಗುರಾಣಿಗಳನ್ನ ಅದನ್ನ ತೆಗೆದುಕೊಂಡು ಬರಲಿ ಅಂತ ಹೇಳಿಲ್ಲ. ಅವನು ಹೇಳಿದ ಸಿಂಪಲ್, ಉಪವಾಸವಿದ್ದು ದೇವರ ಸನ್ನಿಧಾನದಲ್ಲಿ ಬರೆಯೋಣ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯಾನುಸಾರವಾಗಿ ನಾವು ಕಲಿಯಬೇಕಾದ ವಿಷಯಗಳಿವೆ. ಈ ದಿನಗಳಲ್ಲಿ ಜನಗಳು ನಾವು ಸ್ಟ್ರೈಕ್ಗಳನ್ನ ಮಾಡ್ತಾ ಇದ್ದೇವೆ, ಪ್ರೊಸೆಷನ್ಗಳನ್ನ ಮಾಡ್ತಾ ಇದ್ದೇವೆ, ಅದು ಮಾಡ್ತಾ ಇದ್ದೇವೆ, ಇದು ಮಾಡ್ತಾ ಇದ್ದೇವೆ, ಎಲ್ಲ ಒಳ್ಳೆಯದೇ. ಅದಕ್ಕಿಂತ ಮೊದಲು ನಾವು ಯೋಚನೆ ಮಾಡಬೇಕು, ನಮ್ಮ ದೇವರು ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಳ್ಳೋದನ್ನು ಕಲಿಬೇಕು. ಕ್ರೈಸ್ತರ ಅತ್ಯಂತ ಶ್ರೇಷ್ಠವಾದಂತ, ಅತ್ಯಂತ ದೊಡ್ಡದಾದಂತ, ಅತ್ಯಂತ ಬಲವಾದ, ಯಾರು ಯಾವ ಶಕ್ತಿಯು ಜಯಿಸಲಾರದ ಇರುವಂತ ಒಂದೇ ಒಂದು ಸರ್ವಾಯುಧ ದೇವರು ನಮಗೆ ಕೈಗೆ ಕೊಟ್ಟಿರುವುದಂದ್ರೆ ಅದು ಪ್ರಾರ್ಥನೆ. ಪ್ರಿಯರೇ, ಪ್ರಾರ್ಥನೆಗಿಂತ ಶ್ರೇಷ್ಠವಾದಂತ ಆಯುಧ ಈ ಲೋಕದಲ್ಲಿ ಇನ್ನೊಂದಿಲ್ಲ. ಅದಕ್ಕಿಂತ ದೊಡ್ಡ ಆಯುಧ ಈ ಲೋಕದಲ್ಲಿ ಇನ್ನೊಂದಿಲ್ಲ. ಶತ್ರುವಿನ ಕಾರ್ಯಗಳನ್ನ ನಾಶ ಮಾಡಿ ಮುರಿದು ಮೂಲೆಯಲ್ಲಿ ಕಟ್ಟಿ ಪಾತಾಳಕ್ಕೆ ಬಿಸಾಕಲಿಕ್ಕೆ ಇರುವಂತ ದೇವರ ಆಯುಧ ಪ್ರಾರ್ಥನೆ. ಆದಿ ಕಾಂಡದಿಂದ ಪ್ರಕಟಣೆಯವರೆಗೂ, ಇಡೀ ಮಾನವ ಕುಲದ ಇತಿಹಾಸದವರೆಗೂ ಮನುಷ್ಯರು ಅತ್ಯಂತ ಬಲವಾದಂತ ಜಯವನ್ನು ಕಂಡಿದ್ದು ಒಂದು
ಮೂಲಕ, ಅದು ಪ್ರಾರ್ಥನೆಯ ಮೂಲಕ. ಅದಕ್ಕೆ ಸಾಕ್ಷಿ ನಾವು 20ನೇ ಅಧ್ಯಾಯದ ಪೂರ್ಣವನ್ನು ನಾವು ಓದಿಕೊಳ್ಳೋದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 20ನೇ ಅಧ್ಯಾಯವನ್ನು ಪೂರ್ಣವಾಗಿ ನಾವು ಓದಿಕೊಳ್ಳೋದಾದ್ರೆ ಪ್ರಾರ್ಥನೆಯ ಶಕ್ತಿ ಏನೆಂಬುದು ನಮಗೆ ಅರ್ಥವಾಗ್ತದೆ. ಪ್ರಾರ್ಥನೆಯ ಆಯುಧ ಅಂದ್ರೆ ಏನು ಅನ್ನೋದು ನಮಗೆ ಅರ್ಥವಾಗ್ತದೆ. ಪ್ರಾರ್ಥನೆಯ ಬಲ ಅಂದ್ರೆ ಏನು ಎಂಬುದು ನಮಗೆ ಅರ್ಥವಾಗ್ತದೆ. ಯೆಹೋಷಾಫಾಟನು ಎಲ್ಲೋ ಯೆಹೂದ್ಯರನ್ನ ಕತ್ತಿ ಗುರಾಣಿ ಬರ್ಚಿನ ತೆಗೆದುಕೊಂಡ್ಬರಿ ಅಂತ ಹೇಳಿಲ್ಲ. ಉಪವಾಸದಿಂದ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಗ್ಲೋರಿ ಟು ಗಾಡ್. ಎಲ್ಲ ಕ್ರೈಸ್ತರು ಈ ಆಯುಧವನ್ನು ಉಪಯೋಗಿಸೋದನ್ನ ಕಲ್ತ್ಕೊಂಡ್ಬಿಟ್ರೆ ಯಾವ ಆತಂಕನೂ ಇರೋದಿಲ್ಲ. ಕ್ರೈಸ್ತರು ಯಾವ ಆತಂಕ ಪಡುವಂತ ಅವಶ್ಯಕತೆ, ಯಾವ ಅಪಾಯಗಳಿಗೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಬಲ, ಉಪವಾಸದ ಪ್ರಾರ್ಥನೆಯ ಬಲ, ಈ ಆಯುಧವನ್ನು ಸರಿಯಾಗಿ ಉಪಯೋಗಿಸೋದನ್ನು ನಾವು ಕಲ್ತ್ಕೊಂಡ್ವಿ ಅಂದ್ರೆ ಪಾತಾಳದ ಬಲ ಕೂಡ ನಡುಗಲಿಕ್ಕೆ ಪ್ರಾರಂಭಿಸ್ತದೆ. ಲೂಸಿಫರ್ನ ಬಲ ಪ್ರಾರಂಭದಲ್ಲಿ ನಡುಗಲಿಕ್ಕೆ ಭಯಪಡುತ್ತದೆ. ಪ್ರಾರ್ಥನೆಯ ಮೂಲಕ ದೇಶಗಳನ್ನ ನಡಗಿಸಿದಂತ ಭಕ್ತಗಳಿದ್ದಾರೆ ಇತಿಹಾಸ. ನಮಗೆ ಗೊತ್ತು, ಜಾನ್ ನಾಕ್ಸ್, ಗ್ರೇಟ್ ಮ್ಯಾನ್, ಸ್ಕಾಟ್ಲ್ಯಾಂಡ್ ಅನ್ನು ನಡಗಿಸಿದಂತ ವ್ಯಕ್ತಿ. ಅವನ ಪ್ರಾರ್ಥನೆಗೆ ರಾಜರುಗಳು, ಅಧಿಕಾರಿಗಳು ಭಯಪಟ್ಟರು. ಇದು ಇತಿಹಾಸ, ನಮಗಿರುವಂಥ ಇತಿಹಾಸ ಇವುಗಳೆಲ್ಲ. ಪ್ರಾರ್ಥನೆಯಿಂದ ಎಷ್ಟೆಂತ ಬಲಗಳು ಕಳಚಿ 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 ನಿಂತಿವೆ. ಪ್ರಾರ್ಥನೆ ಅನ್ನೋದನ್ನು ನಾವು ಉಪಯೋಗಿಸೋದನ್ನು ಕಲ್ತ್ಕೊಂಡ್ರೆ ನಮಗೆ ಬೇರೆ ಯಾವುದಕ್ಕೂ ಅದಕ್ಕಿಂತ ದೊಡ್ಡ ಆಯುಧ ಇಲ್ಲ. ದೇವರ ನಮಗೆ ಸ್ತೋತ್ರ. ಎಂಥ ಸಮಯಗಳಲ್ಲಿ ದೇವರ ಮಕ್ಕಳಿಗೆ ಕೇಳಿಸ್ಕೊಳ್ಳಿ, ಕ್ರೈಸ್ತ ವಿಶ್ವಾಸಿಗಳನ್ನು ಕಲ್ತ್ಕೊಳ್ಬೇಕಾಗಿದೆ. ನಮ್ಮ ಮುಂದೆ ಯಾವಾಗಲಾದ್ರೂ ಎಂಥದೇ ಅಪಾಯ ಬರ್ತಾ ಇದೆ, ತೊಂದರೆ ಬರ್ತಾ ಇದೆ, ಕಷ್ಟ ಬರ್ತದೆ, ಹೋರಾಟ ಬರ್ತಾ ಇದೆ, ದುಃಖ ಬರ್ತಾ ಇದೆ ಎಂಬುದನ್ನು ನಾವು ಕೇಳುವಾಗ ಎಲ್ಲದಕ್ಕಿಂತ ಶ್ರೇಷ್ಠವಾದ ಆಯುಧ ನಮ್ಮ ಮುಂದಿರುವುದು ಪ್ರಾರ್ಥನೆಯಾಗಿದೆ. ಅದನ್ನು ಉಪವಾಸ ಪ್ರಾರ್ಥನೆ ಮಾಡುವುದಾದರೆ ಅದು ಇನ್ನೂ ಬಲವನ್ನು ಹೆಚ್ಚಿಸುವಂತದ್ದಾಗಿದೆ. ಆ ಪ್ರಾರ್ಥನೆ ಸರ್ವಶಕ್ತನಾದ ದೇವರ ಕಡೆ. ಯಾಕೆ ಪ್ರಾರ್ಥನೆ ಮಾಡ್ತೀವಿ? ಯಾರ ಹತ್ರ ಪ್ರಾರ್ಥನೆ ಮಾಡ್ತೀವಿ? ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಮನುಷ್ಯರು ಮಾತಾಡೋದನ್ನು ಯಾವತ್ತೂ ಪ್ರಾರ್ಥನೆ ಅಂತ ಕರೆಯೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತು ಪ್ರಾರ್ಥನೆ ಅಂದ್ರೆ ಏನರ್ಥ? ಹಬ್ಬನ, ಆಟನ, ಹೊಡೆದಾಟನ? ಸಿಂಪಲ್ ಮೀನಿಂಗ್ ಫಾರ್ ಪ್ರೇಯರ್ ಇಸ್ ದಿಸ್: ಟಾಕಿಂಗ್ ವಿತ್ ಗಾಡ್. ಪ್ರಾರ್ಥನೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದೇವರ ಜೊತೆ. ಯಾರ ಜೊತೆ ಮಾತಾಡೋದು? ದೇವರ ಜೊತೆ ಮಾತಾಡೋದು. ಪ್ರಾರ್ಥನೆ ಅಂದ್ರೆ ನಾವು ದೇವರೊಂದಿಗೆ ಮಾತಾಡೋದು. ನಮ್ಮ ದೇವರೊಂದಿಗೆ, ಸರ್ವಶಕ್ತನಾದ ದೇವರೊಂದಿಗೆ, ಸೃಷ್ಟಿಕರ್ತನಾದ ದೇವರೊಂದಿಗೆ ನಾವು ದೇವರೊಂದಿಗೆ ಮಾತನಾಡಿಕೆ ತಿರುಗಿಕೊಳ್ಳದೆ ಪ್ರಾರ್ಥನೆ. ಪ್ರಾರ್ಥನೆಗೆ ಯಾವುದೇ ರೀತಿ ಪುಸ್ತಕಗಳಿಲ್ಲ, ಯಾವುದೇ ರೀತಿಯ ಕ್ರಮಗಳಿಲ್ಲ, ಯಾವುದೇ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿಲ್ಲ, ಯಾವುದೇ ರೀತಿಯ ಭಾಷೆಗಳಿಲ್ಲ. ಪ್ರಾರ್ಥನೆ ಒಂದು ಮಗು ತಂದೆ ಜೊತೆ ಹೇಗೆ ಮಾತಾಡ್ತದೆ ಅದೇ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಯಾವ ಭಾಷೆ ಉಪಯೋಗಿಸ್ಬೇಕು, ಎಷ್ಟು ಒಳ್ಳೆ ಭಾಷೆ ಉಪಯೋಗಿಸ್ಬೇಕು, ಒಳ್ಳೊಳ್ಳೆ ಸಂಸ್ಕೃತ ಭಾಷೆಗಳೇ ಬೇಕಾ ನಮಗೆ, ಒಳ್ಳೆ ಉತ್ತಮವಾದಂತ ಆಡಭಾಷೆ? ನೋ. ತಂದೆಯ ಜೊತೆ ಮಗು ಏನು ಮಾತಾಡ್ತದೋ ಆ ರೀತಿಯಲ್ಲಿ ಪರಲೋಕದ ದೇವರ ಜೊತೆ ನಮ್ಮ ವಿಷಯವನ್ನು ಹೇಳ್ಕೊಳ್ಳೋದೇ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಲಿಕ್ಕೆ ನಾವು ಯೂನಿವರ್ಸಿಟಿಗೆ ಹೋಗಬೇಕಾಗಿಲ್ಲ. ಪ್ರಾರ್ಥನೆ ಬಗ್ಗೆ ಕಲ್ತ್ಕೊಳ್ಳಿಕ್ಕೆ ನಾವು ಯಾವ ಯೂನಿವರ್ಸಿಟಿಲಿ ಓದಬೇಕಾಗಿಲ್ಲ. ಪ್ರಾರ್ಥನೆನ ಎಂಥವ್ರು ಬೇಕಾದರೂ ಮಾಡ್ಬೋದು. ದೇವರ ಜೊತೆ, ಅಪ್ಪ ದೇವರೇ ನನಗಿಂತ ಕಷ್ಟ ಬಂದಿದೆ, ಕೃಪೆ ತೋರಿಸು, ಸಹಾಯ ಮಾಡು, ಅದೇ ಪ್ರಾರ್ಥನೆ.
ಯೆಹೋಷಾಫಾಟನು ಆರಿಸಿಕೊಂಡಂತ ಒಂದು ಮಾರ್ಗ. ನನಗನ್ನಿಸ್ತದೆ ಈಸ್ ಅ ವೆರಿ ಗುಡ್ ಲೀಡರ್, as a best leader I can say. Jehoshaphat, he chose the prayer. ಅಂತ ದೊಡ್ಡ ಅಪಾಯ ಬರುವಾಗ ಅವನು ಆರಿಸಿಕೊಂಡಂತ ವಿಧಾನ ಪ್ರಾರ್ಥನೆ. Praise the Lord. ಅದರಲ್ಲಿ ಒಂದು ವಿಶೇಷವಾದದ್ದು ಉಪವಾಸ ಪ್ರಾರ್ಥನೆ. ಎಲ್ಲಾ ಜನರು ಉಪವಾಸವಿರಬೇಕು ಅನ್ನೋದಾಗಿ ಅವನು ಆಯ್ಕೆ ಮಾಡ. 4ನೇ ವಿಷಯ ಇರ್ತದೆ, ಎಲ್ಲ ಜನರು ಸೇರಿಕೊಂಡು. Wow, that is nice. I like that. Praise the Lord. Hallelujah. ಅರ್ಧ ಜನ ಅಲ್ಲ, ಬರೀ ಯೆಹೋಷಾಫಾಟನ ಸುತ್ತಮುತ್ತ ಇದ್ದವರಲ್ಲ, ಬರೀ ಅರಮನೆಯಲ್ಲಿದ್ದವರಲ್ಲ, ಇಡೀ ಯೆಹೂದದ ಎಲ್ಲಾ ಜನರು ಉಪವಾಸ ಪ್ರಾರ್ಥನೆಗೆ ಸಿದ್ಧವಾದರು. ಎಲ್ಲ ಜನರು ಉಪವಾಸ ಪ್ರಾರ್ಥನೆಗೆ ಸಿದ್ಧವಾಗ್ತಾ ಇದ್ದಾರೆ. ಎಸ್, ನಾವು ಅರಸನ ಮಾತಿಗೆ ಕಿವಿ ಕೊಡ್ತೇವೆ. ದೊಡ್ಡ ಅಪಾಯ ನಮ್ಮ ಮುಂದೆ ಎದುರು ಬರ್ತಾ ಇದೆ. ದೊಡ್ಡ ಒಂದು ತೊಂದರೆ, ದೊಡ್ಡ ಹಿಂಸೆ, ಯಾರಿಗೆ ಗೊತ್ತು? ಮರಣವೇ ನಮ್ಮ ಮುಂದೆ ಬರ್ತಾ ಇದೆ. ನಮ್ಮ ಮಕ್ಕಳು ಸಾಯ್ಬೋದು, ನಮ್ಮ ಪತ್ನಿಯರು ಸಾಯ್ಬೋದು, ನಮ್ಮ ಗಂಡಂದಿರು ಸಾಯ್ಬೋದು, ನಮ್ಮ ಸೈನ್ಯ ಸಾಯ್ಬೋದು, ನಮ್ಮ ಮನೆಗಳು ಹಾಳಾಗೋದು ಅಂತ ದೊಡ್ಡ ಸೈನ್ಯ ನಮ್ಮ ಮೇಲೆ ಏರಿ ಬರ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ನಮಗೆ ಗೊತ್ತು, ನಾವೀಗ ನಮ್ಮ ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ದೇವೆ. ಎಲ್ಲ ಜನರು ಕೂಡ ಏಕ ಮನಸ್ಸುಳ್ಳವರಾಗಿ ಅವರು ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಕ್ರೈಸ್ತರಿಗೆ ಇರುವಂತಹ ಬೆಸ್ಟ್ ಆಯುಧ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ. ಸರ್ವಶಕ್ತನಾದ ದೇವರ ಕಡೆಗೆ ದೃಷ್ಟಿಸಿ ನೋಡುವಂಥದ್ದು. ಅಪಾಯಗಳು ಬರುವಾಗ ಮೊದಲು ನಾವು ಆ ಕಡೆ ನೋಡಬಾರ್ದು, ದೇವರ ಕಡೆ ನೋಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕಡೆ ದೃಷ್ಟಿ ನೋಡಬೇಕು. ಎಲ್ಲ ಜನರು ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆಯಲ್ಲಿ ಸೇರಿ ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕ್ರೈಸ್ತರೆಲ್ಲರೂ ಸೇರಿ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆಗಳನ್ನ ಸ್ಟಾರ್ಟ್ ಮಾಡಿದ್ರೆ ಏನಾಗ್ಬೋದು ಈ ಲೋಕದಲ್ಲಿ? ಏನ್ ನಡೀಬಹುದು ಈ ಲೋಕದಲ್ಲಿ? ದೇವರ ವಾಕ್ಯ ಹೇಳ್ತದೆ, ಓ ಅಧಿಕಾರಿಗಳು, ಜನರು ಅಪೊಸ್ತಲರಿಗೂ ಆದಿ ಸಭೆಗೂ ವಿರುದ್ಧವಾಗಿ ಎದ್ದು ನಿಂತಾಗ ಅವರೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ಪ್ರಾರ್ಥನೆ ಮಾಡಿದಾಗ ಏನಾಯ್ತಂತೆ? ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ. ಆಕ್ಚುಲಿ 25ರಿಂದ ಓದಬೇಕು ನಾವು. 25ರಿಂದ 31 ವಚನಗಳನ್ನು ಓದ್ಕೊಳ್ಳೋದಾದ್ರೆ ಅಲ್ಲಿ ಪೂರ್ಣವಾಗಿದೆ. ಓದ್ರಿ, ಓದೋಣ, ಜೋರ ಓದೋಣ. ಯಾರು ಸ್ಪಷ್ಟ ಕನ್ನಡದಲ್ಲಿ. ನೀನು ಪವಿತ್ರಾತ್ಮ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರು? ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು? ಕರ್ತನಿಗೂ ಆತನು ಅಭಿಷೇಕಿಸಿದವರಿಗೂ ವಿರೋಧವಾಗಿ ಭೂಪತಿಗಳ ಸನ್ನದ್ಧರಾಗಿ ನಿಂತರು. ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡು ಕರ್ತನಿಗೂ ಆತನು ಅಭಿಷೇಕಿಸಿದವರಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತರು, ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡರು ಎಂದು ಹೇಳಿಸಿದೆಯಲ್ಲವೇ? ಆ ಮಾತಿಗೆ ಅನುಸಾರವಾಗಿ ಈ ಪಟ್ಟಣದಲ್ಲಿ ಹೇರೋದನು, ಪೋಂತ್ಯ ಪಿಲಾತನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು. ಕರ್ತನೆ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ
ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಬೇಡುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡೆಯಿತು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡುಗಿತು. ದೇವರೇ, ನೀನು ಯೇಸುವಿನ ಮೂಲಕ ಮಾಡುತ್ತಿರುವಂತಹ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವಲ್ಲ, ಆದ್ರೂ ವಿರೋಧಗಳು ಇದ್ದಿವೆಯಲ್ಲ, ಏನ್ ಮಾಡಬೇಕು? ಅವರು ಪ್ರಾರ್ಥನೆ ಮಾಡುವಾಗ ಭೂಮಿ ನಡುಗಿತು. ಅರ್ಥ ಶೇಕರ್, ದಟ್ ಇಸ್ ದ ಇಂಗ್ಲಿಷ್ ಬೈಬಲ್. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆಯ ಶಕ್ತಿ, ಅದು ಪ್ರಾರ್ಥನೆಯ ಬಲ. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ಬಲವಿದೆ. ಪ್ರಾರ್ಥನೆಯು ಪಾತಾಳದ ಶಕ್ತಿಗಳನ್ನು ನಡುಗಿಸುತ್ತದೆ, ಪಾತಾಳದ ಬಲಗಳನ್ನು ಕದಲಿಸುತ್ತದೆ, ಅಂಧಕಾರದ ಶಕ್ತಿಗಳನ್ನು ಚದುರಿಸುವುದು ಪ್ರಾರ್ಥನೆ. ಪ್ರಾರ್ಥಿಸುವವರಾಗಿರಬೇಕು. ಯೋಷಾಫಾಟನು ಖೇಡ್ಯ ಗುರಾಣಿಗಳನ್ನು ತೆಗೆದುಕೊಂಡು ಬರಲಿ ಅಂತ ಹೇಳಿಲ್ಲ, ಉಪವಾಸದಿಂದ ಪ್ರಾರ್ಥನೆ ಮಾಡಿ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೂದ್ಯರು ಪ್ರಾರ್ಥನೆಯಲ್ಲಿ ಸೇರಿಕೊಂಡರು. ಅವರು ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ದೇವರಿಂದ ಬಂದಂತ ಉತ್ತರ ಒಂದೇ. ಆ ಉತ್ತರವನ್ನು ನಾವು ಓದಿ ನಾನು ಮುಗಿಸ್ತೇನೆ. ಉತ್ತರ ಇದು 14-15 ವಚನವನ್ನು ನಾವು ಓದಿಕೊಳ್ಳೋಣ. ಫಾಸ್ಟ್ ನೋಡಿ ನಾನು ಮುಗಿಸ್ತೇನೆ. ಯಾವಾಗ ಅವರು ಪ್ರಾರ್ಥನೆ ಮಾಡಿದ್ರು, ಪರಲೋಕದಿಂದ ದೇವರು ಒಂದು ವಾಗ್ದಾನವನ್ನು ಕಳಿಸಿದರು. ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು, ಮತ್ತಯ್ಯನಿಗೆ ಹುಟ್ಟಿದ ಯೆಹೀಯೇಲನು, ಮರಿಮಗನು ಬೆನಾಯನ ಮೊಮ್ಮಗನು, ಜಕರ್ಯನ ಮಗನು ಆದ ಯೆಹೆಜ್ಕೇಲನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ಯುದ್ಧವು ದೇವರದೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯುದ್ಧವು ನಿಮ್ಮದಲ್ಲ, ಯುದ್ಧವು ದೇವರದು. ಇದು ದೇವರು ಮಾಡುವಂತ ಕಾರ್ಯ. ಮುಂದಕ್ಕೆ ನೀವು ಓದ್ಕೊಂಡು ಹೋದ್ರೆ ದೇವರು ಹೇಗೆ ಯುದ್ಧ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತದೆ. ಕ್ರೈಸ್ತರಾದ ದೇವರ ಮಕ್ಕಳೇ, ನಮ್ಮ ಮುಂದೆ ಏನೇ ಅಪಾಯಗಳಿರುವುದಾದರೂ ಮೊದಲು ದೇವರು ಅದನ್ನು ನಮಗೆ ತಿಳಿಸುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ದೇವರ ಸ್ವರ ನಮಗೆ ಬರ್ತದೋ, ಎರಡನೇದಾಗಿ ನಾವು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು. ಆ ಒಂದು ಎಚ್ಚರಿಕೆ ಯಾವುದ್ರ ಮೂಲಕವಾದರೂ ಬರಬಹುದು. ಎಚ್ಚರಿಕೆ ಬಂದ ತಕ್ಷಣವೇ ನಾವು ಇಮ್ಮಿಡಿಯೇಟ್ ಆಗಿ ಎಚ್ಚೆತ್ತುಕೊಳ್ಳಬೇಕು. ಅದು ನನ್ನ ಪರ್ಸನಲ್ ವಿಷಯದಲ್ಲಾಗ್ಬೋದು, ನನ್ನ ಕುಟುಂಬದ ವಿಷಯದಲ್ಲಾಗ್ಬೋದು, ನನ್ನ ಊರಿನ ವಿಷಯವಾಗ್ಬೋದು, ನನ್ನ ದೇಶದ ವಿಷಯವಾಗ್ಬೋದು. ದೇವರು ಎಚ್ಚರಿಕೆಯನ್ನು ಕಳಿಸ್ಕೊಡ್ತಾರೆ. ಆ ಸಮಯದಲ್ಲಿ ನಾನು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಶತ್ರು ನನ್ನನ್ನು ನಾಶ ಮಾಡಿಬಿಡ್ತಾನೆ. ಶತ್ರು ನನ್ನ ಜೀವಿತವನ್ನ, ನನ್ನ ಆತ್ಮಿಕ ಜೀವಿತವನ್ನ ನಾಶಗೊಳಿಸ್ತಾನೆ. ಆ ಸಮಯದಲ್ಲಿ ನಾವು ಬಹು ಜಾಗ್ರತೆಯಿಂದ ಎಚ್ಚೆತ್ತುಕೊಳ್ಳಬೇಕು. ಹಲ್ಲೆಲೂಯಾ. ಅದಾದ್ಮೇಲೆ ನಾವು ಮಾಡುವಂಥ ನಿರ್ಧಾರ ಬಹಳ ಮುಖ್ಯ. ಲೋಕದ ರೀತಿಯಾಗಿ ನಮ್ಮ ನಿರ್ಧಾರಗಳಿರಬಾರದು. ಲೋಕದ ರೀತಿಯಾಗಿ, ಶಾರೀರಿಕ ರೀತಿಯಾಗಿ, ಲೋಕಕ್ಕನುಸಾರವಾಗಿ ನಮ್ಮ ಆಲೋಚನೆಗಳಿರಬಾರದು. ಅವು ಆತ್ಮೀಕವಾಗಿರಬೇಕು. ಯೆಹೋಷಾಫಾಟನು ಖೇಡ್ಯ ಗುರಾಣಿಗಳ ಕಡೆ ನೋಡಲಿಲ್ಲ, ದೇವರ ಕಡೆ ನೋಡಿದ. ನಾವು ದೇವರನ್ನು ದೃಷ್ಟಿಸಬೇಕು. ಪ್ರಾರ್ಥನೆ ಎಂಬ ಆಯುಧವನ್ನು ಇಟ್ಕೊಳ್ಬೇಕು. ಸಾಧ್ಯವಾದರೆ ಉಪವಾಸ ಪ್ರಾರ್ಥನೆ ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮಾತ್ರ ಪ್ರಾರ್ಥನೆ ಮಾಡೋದಲ್ಲ, ಇತರರನ್ನು ನಾವು ಕಲಿಯಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನಗೆ ಪ್ರಾಬ್ಲಮ್ ಅಂದರೆ
ನಿನ್ನ ಕುಟುಂಬದಲ್ಲಿ ನಿನ್ನ ಪ್ರಾರ್ಥನೆಯನ್ನು ಸೇವ್ ಮಾಡ್ಕೋ. ನಿನ್ನ ಸಹೋದರ ಸಹೋದರರ ಜೊತೆ ಪ್ರಾರ್ಥನೆ ಮಾಡ್ಕೋ. ನನಗಿಂತ ಕಷ್ಟಗಳಿದೆ, ನನಗಾಗಿ ಪ್ರಾರ್ಥನೆ ಮಾಡಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ನನ್ನ ಸಭೆಗಾಗಿ ಪ್ರಾರ್ಥನೆ ಮಾಡಿ, ನನ್ನ ಸ್ಥಳಕ್ಕಾಗಿ ಪ್ರಾರ್ಥನೆ ಮಾಡಿ. ನಾವು ಇತರರನ್ನು ಕೂಡ ಕರೆಯಲಾಗಬೇಕು. ಯೆಹೋಶಾಫಾಟನೊಬ್ಬನೇ ಪ್ರಾರ್ಥನೆ ಮಾಡಲಿಲ್ಲ, ಅರಮನೆ ಮಾತ್ರವೇ ಪ್ರಾರ್ಥನೆ ಮಾಡಲಿಲ್ಲ, ಇಡೀ ಯೆಹೂದಕ್ಕೆ ಅವನು ಸಾರಿ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಅವನು ಮಾಡಿದನು ನಮಗೆ ಗೊತ್ತು. ನೆಕ್ಸ್ಟ್ ಏನು ನಡೀತು ಅಂತ. ದೇವರ ಸ್ವರ ಪರಲೋಕದಿಂದ ಬಂತು, ಯುದ್ಧವು ನನ್ನದು ನಿಮ್ಮದಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಯುದ್ಧ ಮಾಡ್ತೇವೆ. ಮುಂದೆ ಅದಕ್ಕೆ ದೊಡ್ಡ ಬೆರಾಕಾಯಂ ಅಂತ ಸ್ಥಳ, ಬೆರಾಕಾಯಂ ಅಂತ ಹೆಸರು ಬರೋದನ್ನು ನೋಡ್ತೇವೆ. ಸ್ತುತಿ ಎಂಬಂತ ಹೆಸರು ಬರೋದನ್ನು ನೋಡ್ತೇವೆ. ನೀವು ಬರೀ ಸ್ತುತಿಸ್ರಿ, ನಾನು ಯುದ್ಧ ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ಸ್ತುತಿಸಿ ಜಯವನ್ನು ಒಂದು ಮನವೇ, ವಾಚಿಸಿ ಜಯವನ್ನು ಒಂದು ಮನವೇ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ. ಯಾವ ಯುದ್ಧವು ಯೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತನ್ನ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನನ್ನ ತಂದೆಯೇ, ಸರ್ವಾಧಿಕಾರಿಯಾದ ದೇವರೇ, ನಿನ್ನ ಮಹಾಘನವಾದ ಹೆಸರಿಗೆ ನಾವು ಸ್ತೋತ್ರ ಮಾಡುತ್ತೇವೆ. ನಮಗಾಗಿ ನೀವು ಮಾಡುವಂಥ ಕಾರ್ಯಗಳು ದೊಡ್ಡವುಗಳು ಸ್ವಾಮಿ. ಕರ್ತನೇ, ನಮ್ಮನ್ನು ಕರುಣಿಸು, ನಮ್ಮನ್ನು ಕೃಪೆ ಕೊಡು, ನಮ್ಮನ್ನು ಆಶೀರ್ವದಿಸು. ನಮ್ಮ ಮುಂದೆ ಸೈತಾನನು ತರುವಂಥ, ದುರಾತ್ಮಗಳು ತರುವಂಥ, ಇಹಲೋಕವು ತರುವಂಥ ಯಾವ ಅಪಾಯ ಕೇಡುಗಳಿಗೂ ನಾವು ಭಯ ಪಡದಂತೆ ಸಹಾಯ ಮಾಡಿ. ನಿನ್ನನ್ನು ದೃಷ್ಟಿಸಲಿಕ್ಕೆ ಕೃಪೆ ಕೊಡಿಸು. ಪ್ರಾರ್ಥನೆ ಎಂಬ ಆಯುಧವನ್ನು ನಾವು ಉಪಯೋಗಿಸಲಿಕ್ಕಾಗಿ ಸಹಾಯ ಮಾಡಿ. ಕರ್ತನಾದ ದೇವರೇ, ನಮಗೆ ಕೃಪೆ ಕೊಡಿಸು. ನಮ್ಮ ಚಿತ್ತವಲ್ಲ ದೇವರೇ, ನಿನ್ನ ಚಿತ್ತ ನೆರವೇರಲಿ. ವಾಕ್ಯ ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಮ್ಮೆಲ್ಲರನ್ನ ಬಲಪಡಿಸ್ತೇವೆ, ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ನಾವೆಲ್ಲರೂ ಪರಲೋಕ ಪ್ರಾರ್ಥನೆಯನ್ನು ಒಟ್ಟಾಗಿ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೆಳಗಿನಿಂದ ತಪ್ಪಿಸು. ಏಕೆಂದರೆ ಕರ್ತನೇ, ರಾಜ್ಯವು ಬಲವು ಮಹಿಮೆ ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ನಂಬಿಕೆಯಿಂದ ಅತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸಿಗಳು ಇಲ್ಲಿ ಸೇರಿ ಬಂದಿರುವಂತಹ ಎಲ್ಲಾ ದೇವ ಮಕ್ಕಳೊಟ್ಟಿಗೆ ಈಗಲೂ ಯಾವಾಗಲೂ ನಿತ್ಯ ನಿರಂತರ ವಾಸ ಮಾಡಲಿ.